So students, horizontal projectile already ನಿಮಗೆ motion in a plane ಕಂಪ್ಲೀಟ್ ಆಗ್ತಾ ಬಂದಿದೆ. ಅಂದ್ರೆ 2 ಡೈಮೆನ್ಷನಲ್ ಮೋಷನ್ ಅನ್ನು ನಾವು ಕಲ್ತಿದ್ದೀವಿ. ಇಲ್ಲಿ ಒಂದು ಡಿಫರೆಂಟ್ ಕೇಸ್, ಪ್ರೊಜೆಕ್ಟೈಲ್ ಮೋಷನ್ ಹೌದು, ಹಾರಿಜಾಂಟಲ್ ಪ್ರೊಜೆಕ್ಟೈಲ್. ಹಾರಿಜಾಂಟಲ್ ಅಂದ್ರೆ ನಾವೇನ್ ಮಾಡ್ತೀವಿ ಕೇಳಿದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡ್ತೀವಿ. ಬಟ್ ಕಂಡೀಷನ್ ಏನು ಕೇಳಿದ್ರೆ ವಿತ್ ಸರ್ಟನ್ ಹೈಟ್, ಯಾವುದೋ ಒಂದು ಬಿಲ್ಡಿಂಗ್ ನ ತುದಿಯಿಂದನೋ ಅಥವಾ ಎಡ್ಜ್ ಆಫ್ ದ ಕ್ಲಿಪ್ ಇರ್ಬೋದು, ಅಂದ್ರೆ ಗುಡ್ಡದ ಮೇಲಿಂದ ಹಾರಿಜಾಂಟಲ್ ಆಗಿ ಒಂದು ಆಬ್ಜೆಕ್ಟ್ ಅನ್ನ ಥ್ರೋ ಮಾಡಿದ್ರೆ ನಾವು ಥ್ರೋ ಮಾಡಿದ್ದು ಹಾರಿಜಾಂಟಲ್. ಸೊ ಅದು ಹಾರಿಜಾಂಟಲಿ ಮೂವ್ ಆಗ್ತಾ ಹೋಗ್ಬೇಕು. ಬಟ್ ಆದ್ರೆ ಆಕ್ಚುಯಲ್ ಮೋಷನ್ ಏನಾಗುತ್ತೆ ಕೇಳಿದ್ರೆ ಪ್ರೊಜೆಕ್ಟೈಲ್ ಮೋಷನ್ ಏನ್ ನಾವು ಕಲ್ತಿದ್ದೀವಿ ಅದೇ ತರ, ಅಂದ್ರೆ ಒಂದು ಪ್ಯಾರಾಬೋಲಿಕ್ ಪಾತ್ ಅನ್ನ ಟ್ರೇಸ್ ಮಾಡುತ್ತೆ. ಸೊ ಇದು ನಮ್ಮ ಈ ಒಂದು ಸಣ್ಣ ಡೆರಿವೇಶನ್ ಪಾರ್ಟ್ ಏನಿದೆ, ಇದು ನಮ್ಮ ಥಿಯರಿ ಪಾರ್ಟ್ ಅಲ್ಲಿ ನಮ್ಮ ಬೋರ್ಡ್ ಸಿಲೆಬಸ್ ಅಲ್ಲಿ ಬರ್ದೇ ಇದ್ರು ಕೂಡ ಅದ್ರ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಒಂದು ವರ್ಕ್ಡ್ ಎಕ್ಸಾಂಪಲ್ ಇದೆ. ಸೊ ಮೇನ್ ಆಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಬಟ್ ವೆರಿ ಸಿಂಪಲ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್. ಅದು ಏನು ಅಂತ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲೇನು ಕೇಳಿದ್ರೆ ಈ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ನ ಒಂದು ಎಕ್ಸಾಂಪಲ್ ಇದೆ. ಸೊ ಈ ಎಕ್ಸಾಂಪಲ್ ಅಲ್ಲಿ ನಮ್ಗೆ ನಾವು ನೋಡ್ತಾ ಇದ್ದೀವಿ ಒಂದು ಪ್ಲೇನ್ ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗ್ತಿರುವಂತ ಪ್ಲೇನ್ ನಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ ಈ ತರ ಯಾವುದೋ ಒಂದು ಬಾಕ್ಸ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಆ ಬಾಕ್ಸ್ ಅನ್ನ ಅದು ಡಿಟ್ಯಾಚ್ ಮಾಡುತ್ತೆ, ಅಂದ್ರೆ ಕಟ್ ಮಾಡಿ ಬೀಳುತ್ತೆ. ಸೊ ನಮ್ಮ ಒಂದು ನಾರ್ಮಲ್ ಆಗಿ ಥಿಂಕ್ ಮಾಡಿದಾಗ ಏನ್ ಅನ್ಸುತ್ತೆ ಕೇಳಿದ್ರೆ ಈ ಬಾಕ್ಸ್ ಹೀಗೆ ಸ್ಟ್ರೇಟ್ ಆಗಿ ಕೆಳಗೆ ಬಂದು ಬೀಳುತ್ತೆ ಅಂತ ಹೇಳಿ. ಅಂದ್ರೆ ಈ ಸರ್ಫೇಸ್ ಇಂದ, ಅರ್ತ್ ಸರ್ಫೇಸ್ ಇಂದ ಸರ್ಟನ್ ಹೈಟ್ ಅಲ್ಲಿ ಇದೆ, ಫ್ಯೂ ಕಿಲೋಮೀಟರ್ಸ್. ಸೊ ಅಲ್ಲಿಂದ ಆ ಬಾಕ್ಸ್ ಅನ್ನ ಡ್ರಾಪ್ ಮಾಡಿದ್ರೆ ಏನಾಗ್ಬೋದು ಅನ್ನುವಂಥದ್ದು. ಬಟ್ ಈಗ ಅದ್ರ ಹೈಟ್ ಏನಾಗಿದೆ ಕೇಳಿದ್ರೆ ಒಂದು ಎಚ್ ಅಂತ ಇಟ್ಕೊಳ್ಳೋಣ. ಹೈಟ್ ಅನ್ನು ಎಚ್ ಅಂತ ಇಟ್ಕೊಳ್ಳೋಣ. ಹೈಟ್ ಎಚ್ ಇದೆ, ಅಲ್ಲಿಂದ ಒಂದು ಆಬ್ಜೆಕ್ಟ್ ಅನ್ನ ಅದು ಡ್ರಾಪ್ ಮಾಡ್ತಾ ಇದೆ. ಸೊ ಡ್ರಾಪ್ ಮಾಡುವಾಗ ಏನಾಗುತ್ತೆ ಕೇಳಿದ್ರೆ ನೋಡಿ, ಈ ಫ್ಲೈಟ್ ಏನಿದೆ, ಈ ಒಂದು ಫ್ಲೈಟ್ ಅಲ್ಲಿ ಇಸ್ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ. ಒಂದು ವೆಲಾಸಿಟಿಯಲ್ಲಿ ಅದು ಹಾರಿಜಾಂಟಲ್ ಆಗಿ ಮೂವ್ ಆಗ್ತಾ ಇದೆ. ಸೊ ಹಾರಿಜಾಂಟಲ್ ಆಗಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಅದರಲ್ಲಿ ನಾವು ಕೂತ್ಕೊಂಡಿದ್ರೆ ನಮ್ಮ ವೆಲಾಸಿಟಿನೂ ಕೂಡ, ಅಥವಾ ಅದಕ್ಕೆ ಅಟ್ಯಾಚ್ ಆಗಿರುವಂತ ಎಲ್ಲ ಆಬ್ಜೆಕ್ಟ್ ಗಳ ವೆಲಾಸಿಟಿ ಏನಿದೆ, ಸೊ ಆಲ್ ದೋಸ್ ಆಬ್ಜೆಕ್ಟ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ವೆಲಾಸಿಟಿ. ಹಾಗಾಗಿ ಈ ಒಂದು ಬಾಕ್ಸಿಗೂ ಕೂಡ ಏನಾಯ್ತು ಕೇಳಿದ್ರೆ ಇದರ ಒಂದು ವೆಲಾಸಿಟಿ ಇದೆ. ಈಗ ಅದನ್ನ ಕಟ್ ಮಾಡ್ತಾರೆ, ಡಿಟ್ಯಾಚ್ ಮಾಡ್ತಾರೆ ಅನ್ಕೊಳ್ಳೋಣ. ಸೊ ಡಿಟ್ಯಾಚ್ ಮಾಡಬೇಕಾದ್ರೆ ಅದರ ಇನಿಷಿಯಲ್ ವೆಲಾಸಿಟಿಯನ್ನ ನಾವು V0 ಅಂತ ಹೇಳ್ಕೊಳ್ಳೋಣ. ಸೊ ದಿಸ್ V0 ಇಸ್ ದ ಇನಿಷಿಯಲ್ ವೆಲಾಸಿಟಿ. ಅಂದ್ರೆ ನೋಡಿ, ಫ್ಲೈಟ್ ಹಾರಿಜಾಂಟಲ್ ಮೂವ್ ಆಗ್ತಾ ಇದೆ. ಸೊ ಹಾರಿಜಾಂಟಲ್ ಮೂವ್ ಆಗ್ತಾ ಇರೋದ್ರಿಂದ ಅದಕ್ಕೆ ವರ್ಟಿಕಲ್ ವೆಲಾಸಿಟಿ ಯಾವುದು ಇಲ್ಲ. ಅಂದ್ರೆ ನಾವು ಡೌನ್ವರ್ಡ್ಸ್ ಆಗ್ಲಿ ಅಪ್ವರ್ಡ್ಸ್ ಆಗ್ಲಿ ಅದಕ್ಕೆ ಯಾವುದೇ ವೆಲಾಸಿಟಿಯನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಕೊಟ್ಟಿಲ್ಲ. ಜಸ್ಟ್ ಅದನ್ನ ಅಲ್ಲಿಂದ ಡ್ರಾಪ್ ಮಾಡ್ತೀವಿ. ಬಟ್ ಅದಕ್ಕೊಂದು ವೆಲಾಸಿಟಿ ಇದೆಯಲ್ಲ, ಆ ವೆಲಾಸಿಟಿ ಇರೋದ್ರಿಂದ ಏನಾಗುತ್ತೆ ಕೇಳಿದ್ರೆ, ಸೊ ಇಟ್ ಮೂವ್ಸ್ ಹಾರಿಜಾಂಟಲಿ ಮೂವ್ ಆಗುತ್ತೆ. ಹಾರಿಜಾಂಟಲಿ ಮೂವ್ ಆಗ್ತಿರ್ಬೇಕಾದ್ರೆ ಎಕ್ಸಲರೇಷನ್ ಯಾವ್ದಾದ್ರು ಇದೆಯಾ ಅಂತ ನೋಡಿದ್ರೆ ಹಾರಿಜಾಂಟಲಿ ಯಾವ ಎಕ್ಸಲರೇಷನ್ ಇಲ್ಲ. ಯಾಕೆಂದ್ರೆ ಹಾರಿಜಾಂಟಲಿ ನಾವು ಏನು ಎಕ್ಸಲರೇಷನ್ ಅದು ಕೊಡ್ತಾ ಇಲ್ಲ. ಯಾಕೆಂದ್ರೆ ಫ್ಲೈಟ್ ಇಂದ ಅದು ಡಿಟ್ಯಾಚ್ ಆಗಿದೆ, ಅದು ಸೆಪರೇಟ್, ಫ್ಲೈಟ್ ಸೆಪರೇಟ್ ಆಗಿದೆ. ಬಟ್ ಇನ್ನೊಂದಿದೆ, ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ. ಈ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಸೊ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಈ ಆಬ್ಜೆಕ್ಟ್ ಡೌನ್ವರ್ಡ್ ಎಕ್ಸಲರೇಟ್ ಆಗುತ್ತೆ. ನೋಡಿ, ಇನಿಷಿಯಲಿ ಹಾರಿಜಾಂಟಲ್ ಅಲ್ಲಿ ವೆಲಾಸಿಟಿ ಮಾತ್ರ ಇತ್ತು, ಬಟ್ ಸ್ವಲ್ಪ ಹೊತ್ತಲ್ಲೇ ಒಂದು ವರ್ಟಿಕಲಿ ವೆಲಾಸಿಟಿನೂ ಬರುತ್ತೆ, ಹಾರಿಜಾಂಟಲ್ ವೆಲಾಸಿಟಿ ಹಾಗೆ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಎಕ್ಸಲರೇಷನ್ ಇಲ್ಲ. ಸೊ ಈಗ ನಾವು ಈ ಪಾಯಿಂಟಿಗೆ ಬಂದ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಟ್ ಹ್ಯಾಸ್ ಸಮ್ ಹಾರಿಜಾಂಟಲ್ ವೆಲಾಸಿಟಿ, Vx = V0 ಅಂತ ಹೇಳ್ತೀವಿ. ಹಾರಿಜಾಂಟಲ್ ವೆಲಾಸಿಟಿ ಇದೆ. ಸೊ ಇದಕ್ಕೆ ಎಕ್ಸಲರೇಷನ್ ಇಲ್ಲದೆ ಇರೋದ್ರಿಂದ ಇನಿಷಿಯಲ್ ವೆಲಾಸಿಟಿ ಏನಿದೆಯೋ ಅದೇ ಅದರ ಹಾರಿಜಾಂಟಲ್ ಕಂಪೋನೆಂಟ್ ಆಗಿರ್ತದೆ ಅಥವಾ ಹಾರಿಜಾಂಟಲ್ ವೆಲಾಸಿಟಿ ಆಗಿರ್ತದೆ. ಬಟ್ ಇನಿಷಿಯಲಿ ವರ್ಟಿಕಲ್ ವೆಲಾಸಿಟಿ ಏನಾಗಿದೆ, 0, ಯಾವುದೇ ಒಂದು ವೆಲಾಸಿಟಿ ಇಲ್ಲ. ಯಾಕೆ ಅಂದ್ರೆ ದರ್ ಇಸ್ ನೋ ಎನಿ ಕಂಪೋನೆಂಟ್ ಅಲಾಂಗ್ ದ ವರ್ಟಿಕಲ್ ಡೈರೆಕ್ಷನ್. ಬಟ್ ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ, ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನ್ ಮಾಡ್ತಿದೆ, ತನ್ನ ಕಡೆ ಎಳ್ಕೊಳ್ತಾ ಇರೋದ್ರಿಂದ ವರ್ಟಿಕಲ್ ಕಂಪೋನೆಂಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಡಿನೋಟೆಡ್ ಬೈ V1, ಇದು ವರ್ಟಿಕಲ್ ಕಂಪೋನೆಂಟ್. ಈಗ ಮುಂದಕ್ಕೆ ಹೊರಟೋದ್ರೆ ಹಾರಿಜಾಂಟಲ್ ವೆಲಾಸಿಟಿ ಇದ್ದಂಗೆ ಇರ್ತದೆ. Vx ಅಂತ ನಾವೇನ್ ಹೇಳ್ತೀವಿ, ಎಕ್ಸ್ ಕಂಪೋನೆಂಟ್ ಆಫ್ ದ ವೆಲಾಸಿಟಿ ಇಸ್ ಇನಿಷಿಯಲ್ ವೆಲಾಸಿಟಿ, ಅದು ಚೇಂಜ್ ಆಗೋದೇ ಇಲ್ಲ. ಬಟ್ ವರ್ಟಿಕಲ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಲೈಕ್ ಫ್ರೀ ಫಾಲ್. ಓಕೆ, ನಾವು ಇದರಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಅನ್ನು ಡಿರೈವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೈಟ್ ಗೊತ್ತಿರುತ್ತೆ ನಮಗೆ, ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ.
ಸೊ ಇದು ಹಾರಿಜಾಂಟಲ್ ಡಿಸ್ಟೆನ್ಸ್ ಹೋಗಿರುವಂಥದ್ದು. ಇದು ಇಲ್ಲಿ ಡಿಟ್ಯಾಚ್ ಆದಾಗಿನಿಂದ ಗ್ರೌಂಡಿಗೆ ರೀಚ್ ಆಗೋವರೆಗೆ ಯಾವುದೋ ಆಬ್ಜೆಕ್ಟ್ ಅನ್ನ ಒಂದು ಹಾರಿಜಾಂಟಲಿ ಪ್ರೊಜೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಅಥವಾ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ಅದು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ, ಗ್ರೌಂಡಿಗೆ ರೀಚ್ ಆಗ್ಲಿಕ್ಕೆ ತೆಗೆದುಕೊಂಡಿರುವಂತ ಟೈಮ್ ಎಷ್ಟು, ಟೈಮ್ ಆಫ್ ಫ್ಲೈಟ್ ಅಂತೀವಲ್ಲ ನಾವು. ಸೊ ಆ ಟೈಮ್ ಆಫ್ ಫ್ಲೈಟ್ ಎಷ್ಟು ಅನ್ನುವಂಥದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ವೆಲಾಸಿಟಿ ಅಟ್ ಎನಿ ಟೈಮ್. ಎಲ್ಲೋ ಮಧ್ಯದಲ್ಲಿ ನೀವು ಅದರ ವೆಲಾಸಿಟಿಯನ್ನು ಚೆಕ್ ಮಾಡ್ಬೇಕಂದ್ರೆ ಅದಕ್ಕೆ ಯಾವ ಎಕ್ಸ್ಪ್ರೆಷನ್ ಬೇಕು ನಮಗೆ. ಇನ್ನೊಂದು ಫೈನಲ್ ಏನು ಕೇಳಿದ್ರೆ, ಬಂದು ಈ ಗ್ರೌಂಡಿಗೆ ಹಿಟ್ ಆಗುತ್ತಲ್ಲ, ಅದು ಗ್ರೌಂಡ್ಗೆ ಅಂದ್ರೆ ಎನಿಥಿಂಗ್ ಇಸ್ ಡ್ರಾಪ್ಡ್ ಫ್ರಮ್ ದ ಟಾಪ್ ರೀಚಸ್ ದ ಗ್ರೌಂಡ್. ಸೊ ಆ ಗ್ರೌಂಡ್ ರೀಚ್ ಆದಾಗ ಅದರ ವೆಲಾಸಿಟಿ ಎಷ್ಟಿರುತ್ತೆ, ಇಷ್ಟು ವಿಚಾರಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಆಗ್ಲೇ ಹೇಳಿದಾಗೆ ನಿಮಗೆ. ಸೊ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಈ ತರ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಅನ್ನ ಕೇಳ್ತಾರೆ. ಪ್ರೊಜೆಕ್ಟೈಲ್ ಅಂದ್ರೆ ಒಂದೇ ಅನ್ಕೋಬೇಡಿ, ನಾವು ಈಗ ಕಲ್ತಿದೀವಲ್ಲ ಅದು ಪ್ರೊಜೆಕ್ಟೈಲ್ ವಿತ್ ಸರ್ಟನ್ ಆಂಗಲ್ ಟು ದ ಹಾರಿಜಾಂಟಲ್. ಸೊ ಇನ್ಕ್ಲೈನ್ಡ್ ಅಂದ್ರೆ ನಾವು ಯಾವುದು ವರ್ಟಿಕಲಿನೂ ಅಲ್ಲ, ಹಾರಿಜಾಂಟಲಿನೂ ಅಲ್ಲ. ಬಟ್ ಇದೇನು ಕೇಳಿದ್ರೆ ಹಾರಿಜಾಂಟಲ್. ಸೊ ಈಗ ಪ್ಯಾರಲಲ್ ಟು ದ ಅರ್ತ್ ಅಲ್ಲಿ ನಾವು ಪ್ರೊಜೆಕ್ಟ್ ಮಾಡಿರುವಂತದ್ದು. ಸೊ ಈ ಗನ್ ಇಂದ ಫೈರ್ ಮಾಡ್ತೀವಲ್ಲ, ಸೊ ಅವೆಲ್ಲ ಇದಕ್ಕೆ ಒಂದು ಎಕ್ಸಾಂಪಲ್. ಓಕೆ, ಹಾ, ಈಗ ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ಲೆಟ್ ಎ ಪ್ರೊಜೆಕ್ಟೈಲ್ ಈಸ್ ಪ್ರೊಜೆಕ್ಟೆಡ್ ಫ್ರಮ್ ದ ಟಾಪ್ ಆಫ್ ಎ ಟವರ್ ಆಫ್ ಹೈಟ್ h ವಿತ್ ಇನಿಷಿಯಲ್ ವೆಲಾಸಿಟಿ v0. ಒಂದು ಇನಿಷಿಯಲ್ ವೆಲಾಸಿಟಿ ಇತ್ತು, ಇನಿಷಿಯಲ್ ವೆಲಾಸಿಟಿ ಇದೆ ನೆನ್ಪಿಟ್ಕೊಳ್ಳಿ. ಸೊ ವಿ ಆರ್ ಥ್ರೋನ್ ವಿತ್ ಸರ್ಟನ್ ವೆಲಾಸಿಟಿ. ಯಾವ್ದದು ಅಲಾಂಗ್ ಹಾರಿಜಾಂಟಲ್, ಅದು ನಮ್ಗೆ ಗೊತ್ತಿದೆ. ಸೊ ಅದಕ್ಕೊಂದು ಇನಿಷಿಯಲ್ ವೆಲಾಸಿಟಿ ಇದೆ. ಒಂದು ಹೈಟ್ ಇಂದ, ಸಾಮಾನ್ಯವಾಗಿ ಒಂದು ಬಿಲ್ಡಿಂಗ್ ನ ಟಾಪ್ ಅಲ್ಲಿ ನಿಂತ್ಕೊಂಡು ಫೈರ್ ಮಾಡುವಂಥದ್ದು, ಹಾರಿಜಾಂಟಲ್ ಆಗಿ ಗನ್ ಅನ್ನ ಇಟ್ಕೊಂಡು ಫೈರ್ ಮಾಡೋದು, ಅಥವಾ ಹಾರಿಜಾಂಟಲಿ ಬಾಲ್ ಅನ್ನ ಥ್ರೋ ಮಾಡೋದು. ಸೊ ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ಗಳು. ಈಗ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಒಂದು ಬಿಲ್ಡಿಂಗ್ ಇದೆ ಅನ್ಕೊಳ್ಳಿ, ಅಥವಾ ಒಂದು ಯಾವುದೋ ಒಂದು ಹೈಟ್ ಇದೆ. ಸೊ ಅದ್ರ ಹೈಟ್ ಎಷ್ಟಿರುತ್ತೆ, ಸೊ h ಅನ್ನೋದು ಅದರ ಹೈಟ್ ಇದೆ. ಸೊ ಆ ಹೈಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಕೇಳಿದ್ರೆ, ಒಂದು ಟಾಪ್ ಅಲ್ಲಿ ನಿಂತ್ಕೊಂಡು ವಿತ್ ಸರ್ಟನ್ ವೆಲಾಸಿಟಿ v0, ಒಂದು ಇನಿಷಿಯಲ್ ವೆಲಾಸಿಟಿಯನ್ನು ಇಟ್ಕೊಂಡು ನಾವು ಅದನ್ನ ಥ್ರೋ ಮಾಡ್ತೀವಿ. ಈಗ ಏನಾಗುತ್ತೆ ಥ್ರೋ ಮಾಡಿದಾಗ ನೋಡಿ, ಸೊ ಇಟ್ ಟ್ರೇಸಸ್ ದ ಪಾತ್ ಲೈಕ್ ದಿಸ್ ವಿಲ್, ಈ ರೀತಿ ಅದು ಬಂದು ನೆಲಕ್ಕೆ ಬೀಳುತ್ತೆ. ಓಕೆ, ಈಗ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಅನ್ನೋದೇನಿದೆ ಅದನ್ನ ನಾವು ರಿಸಾಲ್ವ್ ಮಾಡಿದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ ಕಾಂಪೋನೆಂಟ್ಸ್ ಅಂತೀವಲ್ಲ. ಸೊ ಕಾಂಪೋನೆಂಟ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವೆಲಾಸಿಟಿ ಕಾಂಪೋನೆಂಟ್ ಏನಿದೆ ಅದು ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ, ಹೀಗೆ ಇರುತ್ತೆ. ನೀವು ಇದರ ಕಂಪೋನೆಂಟ್ ಮಾಡಿದ್ರೆ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ, ವೆಲಾಸಿಟಿ ಇದೆ, ಡೈರೆಕ್ಷನ್ ಇದೆ. ಬಟ್ ವರ್ಟಿಕಲ್ ಕಂಪೋನೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ವರ್ಟಿಕಲಿ ನಾವು ಯಾವುದೇ ವೆಲಾಸಿಟಿಯನ್ನು ಕೊಡಲಿಲ್ಲ ಬಾಡಿಗೆ, ಇದು ಇನಿಷಿಯಲಿ ನಾನು ಹೇಳ್ತೇನೆ. A body moves along horizontally due to horizontal velocity. ಹೀಗೆ ಹಾರಿಜಾಂಟಲ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಕಾರಣ ನಾವು ಅದಕ್ಕೆ ಇನಿಷಿಯಲ್ ವೆಲಾಸಿಟಿನ ಕೊಟ್ಟಿದ್ವಿ. ಸೊ ಹಾರಿಜಾಂಟಲಿ ಅದು ಮೂವ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಬಾಡಿ ಮೂವ್ಸ್ ವರ್ಟಿಕಲಿ ಡೌನ್ವರ್ಡ್. ಏನಾಗುತ್ತೆ ಕೇಳಿದ್ರೆ, ನಾವು ಹೇಳಲಿಲ್ಲ ಅದಕ್ಕೆ, ನಾವು ವೆಲಾಸಿಟಿ ಕೊಡಲಿಲ್ಲ, ಬಟ್ ಇಟ್ ಮೂವ್ ಡೌನ್ವರ್ಡ್ಸ್. ಯಾವ್ದ್ರಿಂದ? ಡ್ಯೂ ಟು ಎಕ್ಸಲರೇಷನ್, ಡ್ಯೂ ಟು ಗ್ರಾವಿಟಿ. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ಏನಾಗುತ್ತೆ, ಅದು ವರ್ಟಿಕಲಿ ಡೌನ್ವರ್ಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಹಾರಿಜಾಂಟಲಿ ಯಾವುದೇ ಫೋರ್ಸ್ ಆಕ್ಟ್ ಆಗ್ತಿಲ್ಲ, ಎಕ್ಸಲರೇಷನ್ ಇಸ್ 0, ಬಟ್ ವರ್ಟಿಕಲಿ ದರ್ ಇಸ್ ಎ ಎಕ್ಸಲರೇಷನ್. ಆ ಎಕ್ಸಲರೇಷನ್ ಯಾವುದು? ಡ್ಯೂ ಟು ಗ್ರಾವಿಟಿ. ಸೊ ಹಾಗಾಗಿ ನಾವು AY ಅನ್ನ G ಅಂತ ಬರೀತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಹಾರಿಜಾಂಟಲಿ ಯಾವುದೇ ಎಕ್ಸಲರೇಷನ್ ಇಲ್ಲ, ಹಾಗಾಗಿ ವೆಲಾಸಿಟಿ ಚೇಂಜ್ ಆಗೋದಿಲ್ಲ, ಇದ್ ವೆಲಾಸಿಟಿ ಹಾಗೆ ಇರುತ್ತೆ. ವರ್ಟಿಕಲಿ ಏನಾಗುತ್ತೆ, ದರ್ ಇಸ್ ಅನ್ ಎಕ್ಸಲರೇಷನ್, therefore vertical velocity changes. AX equals to 0 and AY equals to G. Acceleration along vertical direction or Y axis ಅಲ್ಲಿ G ಇದೆ, X axis ಅಲ್ಲಿ ಯಾವುದೇ acceleration ಇಲ್ಲ. ಈಗ ನಾವು ಇಕ್ವೇಶನ್ ಅನ್ನ ನೆನಪು ಮಾಡ್ಕೊಳ್ಳೋಣ. ನಾವು ಕಲ್ತ್ಕೊಂಡು ಬಂದಿದ್ದೀವಿ ಇಕ್ವೇಶನ್ ಆಫ್ ಮೋಷನ್ ಇನ್ ವೆಕ್ಟರ್ ಫಾರ್ಮ್ ಅಲ್ವಾ. ಸೊ ಅದರಲ್ಲಿ ನಾವು ಕಂಪೋನೆಂಟ್ ಅನ್ನ ತಗೋತೀವಿ ನೋಡಿ, R is equal to ಅಂತ ಬಂದಿತ್ತಲ್ವಾ, R is equal to R0 ಅಂತೇಳಿ. ಸೊ ಅದನ್ನ X ಕಂಪೋನೆಂಟ್ ತಗೊಂಡಾಗ X is equal to X0 plus V0X into T plus half AX into T square. So y is equal to y0 plus v0 y into t plus half ay t square. So ಎರಡು ಕಂಪೋನೆಂಟ್ಗಳು, ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್, ಇದು ಎಷ್ಟೆಷ್ಟು ದೂರ ಹೋಗಿದೆ ಅಂತ ನಾವು ನೋಡಬಹುದು ಇದರಲ್ಲಿ. ಈಗ ಸಪೋಸ್ ನಾವು ಏನ್ ಮಾಡುವ ಕೇಳಿದ್ರೆ, ಇನಿಷಿಯಲ್ ಪೊಸಿಷನ್ ಟು ಬಿ ದ ಆರಿಜಿನ್, ಆರಿಜಿನ್ ಅನ್ನ ನಾವು ಎಲ್ಲಿ ಬಾಲ್ ಥ್ರೋ ಮಾಡಿದೀವಿ ಆ ಪಾಯಿಂಟಿಗೆ ನಾವು ಇಟ್ಕೊಂಡ್ಬಿಟ್ರೆ, ಬಾಲ್ ಅನ್ನು ಎಲ್ಲಿ ಥ್ರೋ ಮಾಡಿದೀವೋ ಅದೇ ಪಾಯಿಂಟ್ ಅನ್ನ ನಾವು ಆರಿಜಿನ್ ಅಂತ ತಗೊಂಡ್ರೆ ನಮ್ಗೆ ಈ x0 ಅನ್ನೋದು ಬರೋದೇ ಇಲ್ಲ, ಅಥವಾ y0 ಅನ್ನೋದು. ಸೊ ಏನಾಗುತ್ತೆ, ಅದು x0 and y0 ಆರ್ 0. ಸೊ ನಮ್ಗೆ ಪೊಸಿಷನ್ ಏನಾಯ್ತು, ಆರಿಜಿನ್ ಆಯ್ತು. ಆರಿಜಿನ್ ಬಿಟ್ಟು ಮುಂದೆಲ್ಲೋ ಅಂದಾಗ ಈ ಇಕ್ವೇಶನ್ ಬೇಕಾಗುತ್ತೆ. ಬಟ್ ಅಂತ ಸಂದರ್ಭ ಬೇಡ, ಸಿಂಪಲ್ ಆಗಿ ನಾವು ಆರಿಜಿನ್ ಇಂದಾನೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ಸಿಚುವೇಶನ್ ಹಾಗೆ ಇದೆ,
ಇಕ್ವೇಶನ್ ಏನಾಯ್ತು ಕೇಳಿದ್ರೆ x equals to v naught x into t. x naught ಹೋಯ್ತು, ಇಲ್ಲಿ y naught ಹೋಯ್ತು. So v naught x into t plus half ax into t square. And y equals to v naught y into t plus half ay into t square. So ಎರಡು ಇಕ್ವೇಶನ್ ಸಿಕ್ಕಿದೆ. ನಮಗೆ ಇನಿಷಿಯಲ್ ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ. v naught x ಅನ್ನೋದು x ಕಾಂಪೋನೆಂಟ್ ನ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ ಟು ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್. ಹಾಗಾಗಿ v naught x equals to v naught. ಬಟ್ ಇನಿಷಿಯಲ್ ವೆಲಾಸಿಟಿ y ಕಾಂಪೋನೆಂಟ್ ಅಲ್ಲಿ 0, y ಕಾಂಪೋನೆಂಟ್ ಅಲ್ಲಿ ವೆಲಾಸಿಟಿ ಇಲ್ಲ, v naught y equals to 0. ಹಾಗೇನೆ ಎಕ್ಸಲರೇಷನ್ ಬಂದ್ರೆ ax is 0, ಹಾರಿಜಾಂಟಲಿ ಯಾವ ಎಕ್ಸಲರೇಷನ್ ಇಲ್ಲ, ಬಟ್ ay equals to g, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಈಗ ಏನಾಯ್ತು ಇಕ್ವೇಶನ್, ಈ ಇಕ್ವೇಶನ್ ಅಲ್ಲಿ ax 0, ಹಾಗಾಗಿ x is equal to v naught t plus 0, 0 into something is 0, and y equals to initial velocity is 0, therefore this is 0 plus half gt square. ಓಕೆ, ಸೊ ಈಗ ಏನ್ ಮಾಡುವ ಕೇಳಿದ್ರೆ ಫೈನಲಿ ನಮ್ಗೆ ಎರಡು ಇಕ್ವೇಶನ್ ಸಿಕ್ಕಿದೆ. ಒಂದು x is equal to v naught into t, ಇನ್ನೊಂದು y equals to half gt square. ಎರಡು ಇಕ್ವೇಶನ್ ಸಿಕ್ಕಿದೆ. ನಾವೇನ್ ಮಾಡುವ ಅಂದ್ರೆ ಈ ಫಸ್ಟ್ ಇಕ್ವೇಶನ್ ನಲ್ಲಿ x equals to v naught t ಇದೆಯಲ್ಲ, ಸೊ t ಅನ್ನ ನಾವು ಈಕ್ವಲ್ಸ್ ಟು ತಗೊಂಡ್ರೆ ಏನಾಗುತ್ತದು, ಈಕ್ವಲ್ಸ್ ಟು x by v naught. ನೆಕ್ಸ್ಟ್ ಏನ್ ಮಾಡುವ ನಾವು ಕೇಳಿದ್ರೆ t equals to x by v naught ಇದೆಯಲ್ಲ, ಈ ವ್ಯಾಲ್ಯೂವನ್ನ ಸೆಕೆಂಡ್ ಇಕ್ವೇಶನ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಹಾಫ್ ಜಿ ಟಿ ಸ್ಕ್ವೇರ್ ಇದೆ, ಅಲ್ಲಿ x by v naught ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಎಲ್ಲಿ, t ಇರೋ ಜಾಗದಲ್ಲಿ. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, y equals to half g x by v naught, ಇದು t ವ್ಯಾಲ್ಯೂ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ y equals to g ಡಿವೈಡ್ ಬೈ 2 ಟೈಮ್ಸ್ ಇದು 1/2 ಇತ್ತಲ್ಲ ಅದು v naught ಸ್ಕ್ವೇರ್, ಯಾಕಂದ್ರೆ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇತ್ತಲ್ಲ v naught ಗೆ, x ಸ್ಕ್ವೇರ್ ಅನ್ನು ಹೊರಗಡೆ ಇಟ್ಟಿನಿ, x ಸ್ಕ್ವೇರ್. ಸೊ ಈಗ ನೋಡಿ g ಅನ್ನೋದು ಒಂದು ಸರ್ಟನ್ ಹೈಟ್ ಗೆ ಕಾನ್ಸ್ಟೆಂಟ್ ಇರುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. v naught ಅನ್ನೋದು ಇನಿಷಿಯಲ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪ್ರೊಜೆಕ್ಟೈಲ್. ಸೊ ದಿಸ್ ಟರ್ಮ್ ಇಸ್ ಕಾನ್ಸ್ಟೆಂಟ್. y and x are variable. So equation ಏನಾಗಿದೆ ನೋಡಿ, y is equal to some constant into x square. So once again this is the equation of parabola. ಅಂದ್ರೆ ಈ ಪಾತ್ ಏನಿದೆ ಪ್ಯಾರಾಬೋಲಿಕ್ ಆಗಿರ್ತದೆ ಅನ್ನೋದನ್ನ ನಾವು ಪ್ರೂವ್ ಮಾಡಿದ್ವಿ ಇಲ್ಲಿ, ಕರೆಕ್ಟಾ? ಓಕೆ, ಸೊ ಈಗ ನಾವು ಮುಂದಕ್ಕೆ ಹೋಗೋಣ. ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ಅನ್ನೋದು ಏನು, ಇಸ್ ದ ಟೋಟಲ್ ಟೈಮ್ ಡ್ಯೂರಿಂಗ್ ವಿಚ್ ಪ್ರೊಜೆಕ್ಟೈಲ್ ಇನ್ ಫ್ಲೈಟ್. ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರೊಜೆಕ್ಟೈಲ್ ಅನ್ನ ನಾವು ಎಸ್ದಿದ್ವಿ, ಅದು ಹಾಗೆ ಬಂದು ಗ್ರೌಂಡಿಗೆ ರೀಚ್ ಆಗಿದೆ, ಈ ಮಧ್ಯೆ ಅದು ಎಷ್ಟು ಟೈಮು ಗಾಳಿಯಲ್ಲಿ ಇತ್ತು, ಸೊ ಫ್ಲೈಟ್ ಅಲ್ಲಿ ಇತ್ತು ಅಂದ್ರೆ ಅದೇ ಅರ್ಥ. ಅಂದ್ರೆ ನಮ್ಮ ಕೈಯಿಂದ ಎಸ್ದ ಮೇಲೆ ಅದು ಗ್ರೌಂಡಿಗೆ ರೀಚ್ ಆಗೋವರೆಗೆ ಅದು ಎಷ್ಟು ಟೈಮ್ ತಗೊಂಡಿದೆ. ಸೊ ದಿಸ್ ಇಸ್ ದ ಟೈಮ್ ಆಫ್ ಫ್ಲೈಟ್. ಓಕೆ, ಸೊ ಇದಕ್ಕೆ ನಾವು ಏನ್ ಮಾಡುವ, ಕ್ಯಾಪಿಟಲ್ ಟಿ ಇಂದ ಡಿನೋಟ್ ಮಾಡೋಣ ಟೈಮ್ ಆಫ್ ಫ್ಲೈಟ್ ಅನ್ನ. ಟಿ ಎಫ್ ಅಂತೆಲ್ಲ ಬರೆದಿದ್ವಲ್ಲ ಯಾವ್ದ್ರಲ್ಲಿ, ಪ್ರೊಜೆಕ್ಟೈಲ್ ಮೋಷನ್ ಕಲಿಯುವಾಗ, ಮೋಷನ್ ಇನ್ ಎ ಪ್ಲೇನ್ ನಲ್ಲಿ. ಬಟ್ ಇದನ್ನ ಟಿ ಎಫ್ ಯಾವ್ದು ತಗೊಳ್ಳಿ, ನೋ ಪ್ರಾಬ್ಲಮ್. ಸೊ ಟಿ ಅಂತ ಇಲ್ಲ ಅಂತ ತಗೊಂಡಿದ್ದೀನಿ. ಬಿ ದ ಟೈಮ್ ಆಫ್ ಫ್ಲೈಟ್, ಎಚ್ ಇಸ್ ದ ಹೈಟ್ ಆಫ್ ದ ಟವರ್. ಇಕ್ವೇಶನ್ 2 ತೆಗೆದುಕೊಂಡ್ರೆ y equals to half gt square. y ಅನ್ನೋದು ವರ್ಟಿಕಲ್ ಡಿಸ್ಟೆನ್ಸ್. ಸೊ ನಮ್ಗೆ ನೋಡಿ ನಾವಿದು ವೆಕ್ಟರ್ ಬೇಸ್ಡ್ ಅಲ್ವಾ, ಸೊ ಏನಾಗಿದೆ ಪ್ರೊಜೆಕ್ಟೈಲ್ ಇಲ್ಲಿತ್ತು, ನೆಕ್ಸ್ಟ್ ಗ್ರೌಂಡಿಗೆ ರೀಚ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ಅಂದಾಗ ನಾವೇನ್ ನೋಡ್ತೀವಿ, ಈ ವರ್ಟಿಕಲ್ ಹೈಟ್ ಅನ್ನ ನೋಡ್ತೀವಿ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಆ ಡಿಸ್ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅದನ್ನ ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಹಾಗಾಗಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೊ y ಇರೋ ಜಾಗದಲ್ಲಿ h, t ಇರೋ ಜಾಗದಲ್ಲಿ t ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್. ಅಂದ್ರೆ t ಬದಲು ಸ್ಮಾಲ್ t ಇತ್ತಲ್ಲ, ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ಅಂದ್ರೆ ಯಾವುದು, ಟೈಮ್ ಆಫ್ ಫ್ಲೈಟ್. ಓಕೆ, ನೆಕ್ಸ್ಟ್ ಏನಾಯ್ತು, ಟಿ ವ್ಯಾಲ್ಯೂ ನಾವು ಗೊತ್ತಿದೆ, ಟೈಮ್ ಆಫ್ ಫ್ಲೈಟ್ ದಟ್ ಈಸ್ ಈಕ್ವಲ್ಸ್ ಟು, ಗೊತ್ತಿದೆ ಅಂದ್ರೆ ಈಗ ಗೊತ್ತಾಗಿದೆ ನಮಗೆ, ಟಿ ಈಕ್ವಲ್ಸ್ ಟು, ಇದನ್ನ ಸಿಂಪ್ಲಿಫೈ ಮಾಡಿ ಸ್ಕ್ವೇರ್ ರೂಟ್ ಆಫ್ 2h by g. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಫ್ಲೈಟ್. ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಏನು ಕೇಳಿದ್ರೆ ಟಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2h by g ಇದೆ. ಸೊ ಇಲ್ಲಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ವೆಲಾಸಿಟಿ. ನೋಡಿ ಇನಿಷಿಯಲ್ ವೆಲಾಸಿಟಿ ಇಲ್ಲಿ ಬರೋದೇ ಇಲ್ಲ. ಅಂದ್ರೆ ಅರ್ಥ ಏನು, ನೀವು ಸ್ಪೀಡ್ ಆಗಾದ್ರೂ ಎಸಿರಿ, ಸ್ಲೋ ಆಗಾದ್ರೂ ಎಸಿರಿ, ಇಟ್ ಟೇಕ್ಸ್ ದ ಸೇಮ್ ಟೈಮ್, ಫಸ್ಟ್ ಥಿಂಗ್. ಅಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್. ಮಾಸ್ ಮೇಲೆ ಡಿಪೆಂಡ್ ಇಲ್ಲ. ಮಾಸ್ ಅಂದ್ರೆ ನೀವು ಸಣ್ಣ ಒಂದು ಸಣ್ಣ ಸ್ಟೋನ್ ಇದೆ ಅನ್ಕೊಳ್ಳಿ, ಒಂದು ದೊಡ್ಡದಿದೆ ಅನ್ಕೊಳ್ಳಿ, ಎರಡನ್ನೂ ಪ್ರೊಜೆಕ್ಟ್ ಮಾಡಿದಿರಿ ವಿತ್ ಡಿಫ್ರೆಂಟ್ ವೆಲಾಸಿಟಿ ಬೇಕಾದ್ರೂ ಅನ್ಕೊಳ್ಳಿ. ಸೊ ಇಟ್ ಟೇಕ್ಸ್ ದ ಸೇಮ್ ಟೈಮ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಮೇಲೆ ಡಿಪೆಂಡ್ ಇಲ್ಲ, ಫಸ್ಟ್ ಥಿಂಗ್. ಎರಡನೇದೇನು ಕೇಳಿದ್ರೆ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್ ಆಫ್ ದ ಬಾಡಿ ಅನ್ನುವಂಥದ್ದು. ಓಕೆ, ಸೊ ದಿಸ್ ಇಸ್ ದ ಒನ್ ಎಕ್ಸ್ಪ್ರೆಷನ್ ದಟ್ ಈಸ್ ಟೈಮ್ ಆಫ್ ಫ್ಲೈಟ್.
ನೆಕ್ಸ್ಟ್ ಏನು ಕೇಳಿದ್ರೆ ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ಅಂದ್ರೆ ಏನು? ಸೊ ಅಲ್ಲಿ ನೋಡಿದ್ವಲ್ಲ ನಾವು. ಸೊ ಇಟ್ ಈಸ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್. ಸೊ ಹಾರಿಜಾಂಟಲ್ ರೇಂಜ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಅದು ಎಷ್ಟು ದೂರ ಹೋಗಿದೆ. ಸೊ ಅದನ್ನ ನಾವು ಆರ್ ಅಂತ ಡಿನೋಟ್ ಮಾಡೋಣ. ಎಕ್ಸ್ ಆಕ್ಸಿಸ್ ನ ಡಿಸ್ಪ್ಲೇಸ್ಮೆಂಟ್ ಏನಿದೆ ದಟ್ ಗಿವ್ಸ್ ದ ಹಾರಿಜಾಂಟಲ್ ರೇಂಜ್. ಇಕ್ವೇಶನ್ 1 ಅನ್ನು ಯೂಸ್ ಮಾಡೋಣ, ಯಾಕೆಂದ್ರೆ ಎಕ್ಸ್ ಗೆ ಸಂಬಂಧಪಟ್ಟಿದ್ದು. ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್ ಇಂಟು ಟಿ. ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಅಂಡ್ ಟಿ ಇಸ್ ಈಕ್ವಲ್ ಟು ಟಿ. ಯಾಕಂದ್ರೆ ಟೈಮ್ ತಗೊಂಡಿರೋದು ಟೈಮ್ ಆಫ್ ಫ್ಲೈಟ್. ಸೊ ಎಕ್ಸ್ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಇದೆ. ಅಷ್ಟು ಮುಂದಕ್ಕೆ ಹೋಗಿ ಅದು ಬಿದ್ದಿದೆ. ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು ಆರ್ ಅಂಡ್ ಟಿ ಈಕ್ವಲ್ಸ್ ಟು ಕ್ಯಾಪಿಟಲ್ ಟಿ. ಕ್ಯಾಪಿಟಲ್ ಟಿ ಅಂದ್ರೆ ಟೈಮ್ ಆಫ್ ಫ್ಲೈಟ್. ಆರ್ ಈಕ್ವಲ್ಸ್ ಟು ವಿ ನಾಟ್ ಇಂಟು ಟಿ. equals to v naught into t. So t ಅನ್ನೋದು ಟೈಮ್ ಆಫ್ ಫ್ಲೈಟ್. ಸೊ ಅದರ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. t equals to square root of 2h by g. Therefore r equals to ರೇಂಜ್ ಅನ್ನೋದು ಏನಾಯ್ತು ನೋಡಿ, v naught square root of 2h by g. So this is the range. ಅಂದ್ರೆ ಹಾರಿಜಾಂಟಲಿ ಅದು ಎಷ್ಟು ದೂರ, ಹಾರಿಜಾಂಟಲ್ ರೇಂಜ್, ಹಾರಿಜಾಂಟಲಿ ಎಷ್ಟು ದೂರ ಹೋಗಿದೆ ಅನ್ನುವಂಥದ್ದು. ಕ್ಲಿಯರ್? ಓಕೆ. ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಎಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಯಾವುದೋ ಒಂದು ಟೈಮ್ ಅಲ್ಲಿ ಅದರ ವೆಲಾಸಿಟಿ ಎಷ್ಟಿರುತ್ತೆ. ಈಗ ಇದು ಇಲ್ಲಿಂದ ನೀವು ಅದನ್ನ ಥ್ರೋ ಮಾಡಿದಿರಿ ಹಾರಿಜಾಂಟಲಿ, ಅದು ಬಂದು ಗ್ರೌಂಡಿಗೆ ರೀಚ್ ಆಗಿದೆ. ಸೊ ಮಧ್ಯದಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು, ಯಾವುದೋ ಒಂದು ಟೈಮ್ ಅಲ್ಲಿ at t is equal to 2 seconds, t is equal to 1 second, what is the velocity of the projectile ಅಂತ ಕೇಳ್ತಾರೆ. ಸೊ ಇಲ್ಲೆಲ್ಲೋ ಒಂದು ಕಡೆ ನಾವು ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಟೈಮ್ ಕೊಡ್ತಾರೆ ಯಾವುದೋ ಒಂದು ಟೈಮಿಗೆ. ಸೊ ಅದಕ್ಕೆ ನಾವು ಏನ್ ಮಾಡೋಣ, ಈ ಇಕ್ವೇಶನ್ ಯೂಸ್ ಮಾಡೋಣ. ಯಾಕೆಂದ್ರೆ ಫೈನಲ್ ವೆಲಾಸಿಟಿ ವಿ ಅನ್ನೋದು ಇದು ಇನಿಷಿಯಲ್ ವೆಲಾಸಿಟಿ ವಿ ನಾಟ್, ಎ ಅನ್ನೋದು ಎಕ್ಸಲರೇಷನ್ ಟಿ. ಬಟ್ ಇದು ಮೋಷನ್ ಇನ್ ಎ 2 ಡೈಮೆನ್ಷನ್. 2 ಡೈಮೆನ್ಷನ್ ಮೋಷನ್ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ನಾವು ಏನ್ ಮಾಡ್ಬೇಕು ಹೇಳಿ, 2 ಕಾಂಪೋನೆಂಟ್ ಗಳನ್ನ ತಿಳ್ಕೋಬೇಕು. ಅಲಾಂಗ್ ಎಕ್ಸ್ ಆಕ್ಸಿಸ್ ಮತ್ತೆ ಅಲಾಂಗ್ ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಕಾಂಪೋನೆಂಟ್ ಏನಾಗುತ್ತೆ, ವಿ ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ. y ಕಂಪೋನೆಂಟ್ ಅಂದ್ರೆ ವೆಲಾಸಿಟಿಯ y ಕಂಪೋನೆಂಟ್ ಏನಾಗುತ್ತೆ, ವಿ ನಾಟ್ ವೈ ಪ್ಲಸ್ ಎ ವೈ ಇಂಟು ಟಿ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ ವಿ ನಾಟ್ ಎಕ್ಸ್ ಅಂದ್ರೆ ವಿ ನಾಟ್ ಇರುತ್ತೆ ಇನಿಷಿಯಲ್ ವೆಲಾಸಿಟಿ, ವಿ ನಾಟ್ ವೈ ಅಂದ್ರೆ 0. ವೈ ಇನಿಷಿಯಲ್ ವೆಲಾಸಿಟಿ, ವೈ ಆಕ್ಸಿಸ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ 0. ಹಾಗೇನೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸಲರೇಷನ್ 0, ವೈ ಆಕ್ಸಿಸ್ ಅಲ್ಲಿ ಎಕ್ಸಲರೇಷನ್ g ಗೆ ಈಕ್ವಲ್ ಆಗಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನು. ಸೊ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಎಕ್ಸಲರೇಷನ್ 0 ಆಗಿರೋದ್ರಿಂದ ವಿ ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್ ಎಕ್ಸ್. ಈ ಒಂದು ಇಕ್ವೇಶನ್ ಏನಾಯ್ತು, ವಿ ಎಕ್ಸ್ ಈಕ್ವಲ್ಸ್ ಟು ವಿ ನಾಟ್ ಎಕ್ಸ್. ಹಾಗೇನೆ ಈ ವೈ ಈಕ್ವಲ್ಸ್ ಟು ವಿ ನಾಟ್ ವೈ 0 ಜಿ ಇಂಟು ಟಿ ಆಯ್ತು. ಕರೆಕ್ಟಾ? ಓಕೆ. ಸೊ ಯಾವುದೋ ಒಂದು ಟೈಮ್ ಅಲ್ಲಿ ನಾವು ಇದರ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡೋಕೆ ಹೋಗ್ತಾ ಇದ್ವಿ. ಯಾವ್ದ್ರದ್ದು? ಪ್ರೊಜೆಕ್ಟೈಲ್. ನಮ್ಗೆ ಈ ವಿ ಎಕ್ಸ್ ಅಂದ್ರೆ ಏನು, ಎಕ್ಸ್ ಕಂಪೋನೆಂಟ್ ಆಫ್ ದ ವೆಲಾಸಿಟಿ, ವಿ ವೈ ಅಂದ್ರೆ ವೈ ಕಂಪೋನೆಂಟ್ ಆಫ್ ದ ವೆಲಾಸಿಟಿ. ಸೊ ಹಾಗಾಗಿ ನಮ್ಗೆ ಈ ಕಂಪೋನೆಂಟ್ಗಳು ಪರ್ಪೆಂಡಿಕ್ಯುಲರ್ ಇವೆ. ಅಂದ್ರೆ ಆಂಗಲ್ ಬಿಟ್ವೀನ್ ದೋಸ್ 2 ವೆಕ್ಟರ್ಸ್ ಆರ್ 90 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಕಾಸ್ 90 ಇಸ್ 0. ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಎಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಸೊ ಇಲ್ಲಿ ನಾವು ಸಿಂಪ್ಲಿ ಏನ್ ಮಾಡ್ತಾ ಇದೀವಿ, ಅದರ ಮ್ಯಾಗ್ನಿಟ್ಯೂಡ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ವಿನೋ, ಯಾಕೆಂದ್ರೆ ಇದನ್ನು ಕಲ್ತಿದೀವಿ, ವಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಅಂತ ಹೇಳಿ. ಹಾಗಾಗಿ ವಿ ಎಕ್ಸ್ ಅನ್ನೋದೇನಿದೆ, ವಿ ನಾಟ್ ಎಕ್ಸ್ ಇದೆ, ಇನಿಷಿಯಲ್ ವೆಲಾಸಿಟಿ ಈಕ್ವಲ್ಸ್ ಟು ವಿ ನಾಟ್. ವಿ ನಾಟ್ ಎಕ್ಸ್ ಅನ್ನೋದೇನು, ವಿ ನಾಟ್ ಗೆ ಈಕ್ವಲ್. ವಿ ವೈ ಈಕ್ವಲ್ಸ್ ಟು ಏನಾಗಿದೆ, ಜಿ ಇಂಟು ಟಿ ಆಗಿದೆ. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ವಿ ನಾಟ್ ಸ್ಕ್ವೇರ್ ಪ್ಲಸ್ ಜಿ ಇಂಟು ಟಿ ಹೋಲ್ ಸ್ಕ್ವೇರ್ ಆರ್ ಜಿ ಸ್ಕ್ವೇರ್ ಟಿ ಸ್ಕ್ವೇರ್. ಸೊ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಯಾಕೆಂದ್ರೆ ಯಾವುದೇ ಒಂದು ಮೂಮೆಂಟ್ಗೆ ನಿಮಗೆ ಟಿ ಒಂದು ಗೊತ್ತಿದ್ರೆ ಸಾಕು, ಟೈಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಜಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ, ವಿ ನಾಟ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಅದರ ವೆಲಾಸಿಟಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ಏನು ಕೇಳಿದ್ರೆ, ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ವೆನ್ ದ ಪ್ರೊಜೆಕ್ಟೈಲ್ ಹಿಟ್ಸ್ ದ ಗ್ರೌಂಡ್. ಸೊ ಇದು ಕೂಡ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಯಾವಾಗ ನೀವು ಪ್ರೊಜೆಕ್ಟೈಲ್ ಅನ್ನು ಥ್ರೋ ಮಾಡಿದ್ರಿ, ಅದು ಬಂದು ಗ್ರೌಂಡ್ಗೆ ರೀಚ್ ಆಗುವಾಗ ಅದರ ವೆಲಾಸಿಟಿ ಎಷ್ಟಿರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಇದ್ರೆ ಸಾಕು. ಅಂದ್ರೆ ಗೊತ್ತಾಯ್ತಲ್ವಾ, ನೀವು ಎಲ್ಲೋ ಒಂದು ಹೈಟ್ ಇಂದ ಒಂದು ಪ್ರೊಜೆಕ್ಟೈಲ್ ಅನ್ನ ಥ್ರೋ ಮಾಡಿದಿರಿ. ಸೊ ಆ ಥ್ರೋ ಮಾಡಿರುವಂತ ಪ್ರೊಜೆಕ್ಟೈಲ್ ಹಾರಿಜಾಂಟಲಿ ಥ್ರೋ ಮಾಡಿದಿರಿ, ಅದು ಬರ್ತಾ ಬರ್ತಾ ಗ್ರೌಂಡಿಗೆ ಬಂದು ಟಚ್ ಆಗುತ್ತಲ್ಲ, ಆವಾಗ ಅದರ ವೆಲಾಸಿಟಿ ಎಷ್ಟಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಕೇಳಿದ್ರೆ, ಟೋಟಲ್ ಟೈಮ್ ಅದು ಎಷ್ಟು ತಗೊಂಡಿರುತ್ತೆ, ಟೈಮ್ ಆಫ್ ಫ್ಲೈಟ್. ಅಂದ್ರೆ ಈಗ ಹಿಂದೆ ಜಸ್ಟ್ ನಾವು ಡಿರೈವ್ ಮಾಡಿದೀವಲ್ಲ, ಆ ಇಕ್ವೇಶನ್ ಅಲ್ಲಿ ಟಿ ಈಕ್ವಲ್ಸ್ ಟು ಕ್ಯಾಪಿಟಲ್ ಟಿ ಅಂದ್ರೆ ಟೈಮ್ ಆಫ್ ಫ್ಲೈಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಸೊ ನೋಡಿ, ಇದು ವೆಲಾಸಿಟಿ ಅಟ್ ಎನಿ ಇನ್ಸ್ಟಂಟ್ ಅನ್ನ ನಾವು ಜಸ್ಟ್ ಡಿರೈವ್ ಮಾಡಿದೀವಿ. ಸ್ಕ್ವೇರ್ ರೂಟ್ ಆಫ್ v naught ಸ್ಕ್ವೇರ್ ಪ್ಲಸ್ g ಇಂಟು ಟಿ ಆರ್ g ಸ್ಕ್ವೇರ್ ಟಿ ಸ್ಕ್ವೇರ್. ಓಕೆ, ಬಟ್ ಟಿ ಅನ್ನ ಏನ್ ಮಾಡ್ಬೇಕು ನಾವು? ಕ್ಯಾಪಿಟಲ್ ಟಿ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅವಾಗ ಏನಾಯ್ತು? ಜಿ ಸ್ಕ್ವೇರ್ ಕ್ಯಾಪಿಟಲ್ ಟಿ ಸ್ಕ್ವೇರ್. ಬಟ್ ಕ್ಯಾಪಿಟಲ್ ಟಿ ಅಂದ್ರೆ ಗೊತ್ತಿದೆ ನಮಗೆ, ಟೈಮ್ ಆಫ್ ಫ್ಲೈಟ್ ಸ್ಕ್ವೇರ್ ರೂಟ್ ಆಫ್ 2h by g. ಓಕೆ, ಅದಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅವಾಗ ಏನಾಯ್ತು ಕೇಳಿದ್ರೆ v ಈಕ್ವಲ್ಸ್ ಟು v naught ಸ್ಕ್ವೇರ್, ಎಕ್ಸ್ ಕಂಪೋನೆಂಟ್ ಹಾಗೆ ಇರುತ್ತೆ, g ಸ್ಕ್ವೇರ್, ಇಲ್ಲಿ ಟಿ ಸ್ಕ್ವೇರ್ ಬರುತ್ತಲ್ವಾ, ಇಲ್ಲಿ ಟಿ ಸ್ಕ್ವೇರ್ ಅಂದ್ರೆ ರೂಟ್ ಹೊರಟೋಗುತ್ತೆ 2h by g. ಸೊ g1 g ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು? ದಟ್ ಈಸ್ v ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ v naught ಸ್ಕ್ವೇರ್ ಪ್ಲಸ್ 2gh. ಈ ಎಕ್ಸ್ಪ್ರೆಷನ್ ಇಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಇಷ್ಟೇ ಇರೋದು, ವೆರಿ ಸಿಂಪಲ್. ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ನಲ್ಲಿ ಕಂಪೋನೆಂಟ್ ತಗೊಂಡು ಏನೇನೋ ಮಾಡೋ ಟ್ರಿಗ್ನೋಮೆಟ್ರಿ ಇಲ್ಲ ನೋಡಿ. ಸೊ ಸಿಂಪ್ಲಿ ಡೈರೆಕ್ಟ್ಲಿ ನಮಗೆ ಎಲ್ಲ ಎಕ್ಸ್ಪ್ರೆಷನ್ಗಳು ಸಿಕ್ಕಿವೆ. ಏನೇನು ಎಕ್ಸ್ಪ್ರೆಷನ್ ಸಿಕ್ಕಿದೆ? ಟೈಮ್ ಆಫ್ ಫ್ಲೈಟ್ ಸಿಕ್ಕಿದೆ, ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2h by g. ಇದು ಟೈಮ್ ಆಫ್ ಫ್ಲೈಟ್. ನೆಕ್ಸ್ಟ್ ಏನು ಕೇಳಿದ್ರೆ ಹಾರಿಜಾಂಟಲ್ ರೇಂಜ್ r ಈಕ್ವಲ್ಸ್ ಟು v naught ಇಂಟು ಸ್ಕ್ವೇರ್ ರೂಟ್ ಆಫ್ 2h by g ಸಿಕ್ಕಿದೆ. ನೆಕ್ಸ್ಟ್ ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಎಟ್ ಎನಿ ಇನ್ಸ್ಟಂಟ್ v ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ v naught ಸ್ಕ್ವೇರ್ ಪ್ಲಸ್ g ಸ್ಕ್ವೇರ್ ಟಿ ಸ್ಕ್ವೇರ್ ಅಥವಾ gt ಹೋಲ್ ಸ್ಕ್ವೇರ್. ಇದು ಎಕ್ಸ್ಪ್ರೆಷನ್ ಬಂತು. ನೆಕ್ಸ್ಟ್ ಏನಿದೆ? ವೆಲಾಸಿಟಿ ಆಫ್ ದಿ ಪ್ರೊಜೆಕ್ಟೈಲ್ when the projectile hits the ground, v ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ v naught ಸ್ಕ್ವೇರ್ ಪ್ಲಸ್ 2gh. ಸೊ ಇಷ್ಟು ಎಕ್ಸ್ಪ್ರೆಷನ್ಗಳು ನಮಗೆ ಭಾರಿ ಕಡಿಮೆ ಟೈಮಲ್ಲಿ, ಏನು ತಲೆ ಕೆಡಿಸ್ಕೊಳ್ಳುವಂತಿಲ್ಲ, ವೆರಿ ಸಿಂಪಲ್. ಸೊ ಅಷ್ಟೊತ್ತಿಗೆ ನಮ್ಗೆ ಇದೆಲ್ಲ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ಗೆ ಹೋಗೋಣ. ಆಕ್ಚುಲಿ ಇದು ವರ್ಕ್ಡ್ ಎಕ್ಸಾಂಪಲ್. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಸಿಗುತ್ತೆ. ಇದು ನಂಬರ್ 4.8 ಇದೆ ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ. ಏನು ಕೇಳಿದ್ರೆ, ಹೈಕರ್ ಸ್ಟ್ಯಾಂಡ್ಸ್ ಆನ್ ದ ಎಡ್ಜ್ ಆಫ್ ಎ ಕ್ಲಿಪ್. ಒಂದು ಗುಡ್ಡದ ತುದಿಯಲ್ಲಿ ಒಬ್ಬ ಬಂದು ನಿಂತಿದ್ದಾನೆ. ಅದ್ರ ಹೈಟ್ ಎಷ್ಟಿದೆ ಅಂದ್ರೆ 490 ಮೀಟರ್ ಅಬೌವ್ ದ ಗ್ರೌಂಡ್. ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ 490 ಮೀಟರ್ ಹೈಟ್ ಇದೆ ಅದು. ಅಂಡ್ ಥ್ರೋಸ್ ಎ ಸ್ಟೋನ್ ಹಾರಿಜಾಂಟಲಿ, ವೆರಿ ಇಂಪಾರ್ಟೆಂಟ್, ಹಾರಿಜಾಂಟಲಿ, ವರ್ಟಿಕಲಿ ಅಲ್ಲ, ಥ್ರೋಸ್ ಎ ಸ್ಟೋನ್ ಹಾರಿಜಾಂಟಲಿ ವಿತ್ ಅನ್ ಇನಿಷಿಯಲ್ ಸ್ಪೀಡ್ ಆಫ್ 15 ಮೀಟರ್ ಪರ್ ಸೆಕೆಂಡ್. ಅದಕ್ಕೆ ಇನಿಷಿಯಲ್ ಸ್ಪೀಡ್ ಕೊಟ್ಟಿದ್ದಾನೆ, ಥ್ರೋ ಮಾಡಿದ್ದಾನೆ ಅಂದ್ರೆ ದರ್ ಇಸ್ ಎ ಸಮ್ ಫೋರ್ಸ್ ಆನ್ ಇಟ್ ಅಂಡ್ ಏನಾಯ್ತು ಇದು. ಸೊ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ, ಅವನು ಕೈಯಿಂದ ಇನಿಷಿಯಲ್ ವೆಲಾಸಿಟಿ ಇಲ್ಲದೆ ಅಂದ್ರೆ ಅವನು ಥ್ರೋ ಮಾಡುವಾಗ ಏನು ವೆಲಾಸಿಟಿ ಕೊಟ್ಟಿದ್ದಾನೆ, ಬಟ್ ಇಟ್ ಈಸ್ ಹಾರಿಜಾಂಟಲಿ 15 ಮೀಟರ್ ಪರ್ ಸೆಕೆಂಡ್. ಅಂದ್ರೆ v naught ಸಿಕ್ಕುತ್ತೆ ನಮಗೆ ಇನಿಷಿಯಲ್ ವೆಲಾಸಿಟಿ, h ಸಿಕ್ಕುತ್ತೆ. ನೆಗ್ಲೆಕ್ಟಿಂಗ್ ಏರ್ ರೆಸಿಸ್ಟೆನ್ಸ್. ಸೊ ಟೋಟಲಿ ನಾನು ಅವಾಗಲೇ ಹೇಳಿದೆ ನಿಮಗೆ, ಈ ಪ್ರೊಜೆಕ್ಟೈಲ್ ಅಲ್ಲಿ ನಾವು ಏರ್ ರೆಸಿಸ್ಟೆನ್ಸ್ ಅನ್ನ ನೆಗ್ಲೆಕ್ಟ್ ಮಾಡ್ಕೊತೀವಿ, ಅದನ್ನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ನೆಗ್ಲೆಕ್ಟಿಂಗ್ ಏರ್ ರೆಸಿಸ್ಟೆನ್ಸ್, ಫೈಂಡ್ ದ ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದ ಗ್ರೌಂಡ್. ಏನ್ ಫೈಂಡ್ ಔಟ್ ಮಾಡ್ಬೇಕು ನೀವು? ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದ ಗ್ರೌಂಡ್ ಅಂದ್ರೆ ಟೈಮ್ ಆಫ್ ಫ್ಲೈಟ್. ಸೊ ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಎಕ್ಸ್ಪ್ರೆಷನ್ ನಮ್ಮ ಹತ್ರ ಇದೆ. ಸೊ ಟೈಮ್ ಆಫ್ ಫ್ಲೈಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ದ ಸ್ಪೀಡ್ ವಿತ್ ವಿಚ್ ಇಟ್ ಹಿಟ್ಸ್ ದ ಗ್ರೌಂಡ್. ಅದು ಬಂದು ಗ್ರೌಂಡಿಗೆ ಬೀಳುವಾಗ ಯಾವ ಸ್ಪೀಡ್ ಅಲ್ಲಿ ಬೀಳುತ್ತೆ. ಮತ್ತೆ ಟೇಕ್ ಜಿ ಈಕ್ವಲ್ಸ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಜಿ ಅನ್ನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ ನಾವು. ಏನೇನು ಸಿಗುತ್ತೆ ಇಲ್ಲಿ ಅಂದ್ರೆ h ಈಕ್ವಲ್ಸ್ ಟು 490 ಮೀಟರ್, ಇನಿಷಿಯಲ್ ವೆಲಾಸಿಟಿ v naught 15 ಮೀಟರ್ ಪರ್ ಸೆಕೆಂಡ್, ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದಿಷ್ಟು ಗಿವನ್ ವ್ಯಾಲ್ಯೂಸ್. ಓಕೆ, ಟೈಮ್ ಆಫ್ ಫ್ಲೈಟ್ ಕೇಳಿದ್ದಾರೆ ನೋಡಿ. ಫೈಂಡ್ ದ ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದ ಗ್ರೌಂಡ್. ಇದು ಟೈಮ್ ಆಫ್ ಫ್ಲೈಟ್ ಗೊತ್ತು ಮಾಡ್ಕೋಬೇಕು ನಾವು. ಸೊ ಟೈಮ್ ಆಫ್ ಫ್ಲೈಟ್ ಅಂದಾಗ ಟಿ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು 490 ಅಂದ್ರೆ 490 ಡಿವೈಡ್ ಬೈ 9.8. ಸೊ ಇದು ನೋಡಿ ಡಿವೈಡ್ ಆಗಿ ಹೊರಟೋಗುತ್ತೆ. 2 ಇಂದ ಇದಕ್ಕೆ ನೀವು ಕ್ಯಾನ್ಸಲ್ ಮಾಡಬಹುದು, ಇಲ್ಲ ಸಿಂಪ್ಲಿ ಕ್ಯಾಲ್ಕುಲೇಟರ್ ಇದೆಯಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ವಿಲ್ ಗೆಟ್ ದ ಸ್ಕ್ವೇರ್ ರೂಟ್ ಆಫ್ 100, ದಟ್ ಇಸ್ 10 ಸೆಕೆಂಡ್. ಸೊ ಇದು 10 ಸೆಕೆಂಡ್ ತಗೊಳುತ್ತೆ ರೀಚ್ ಆಗ್ಲಿಕ್ಕೆ, ಗ್ರೌಂಡ್ ರೀಚ್ ಆಗ್ಲಿಕ್ಕೆ 10 ಸೆಕೆಂಡ್ ತಗೊಳುತ್ತೆ. ಸೊ ಫಸ್ಟ್ ಒಂದು ಪಾರ್ಟ್ ಕ್ಲಿಯರ್ ಆಗಿದೆ, ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದ ಗ್ರೌಂಡ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ರೀಚ್ ದ ಗ್ರೌಂಡ್. ನೆಕ್ಸ್ಟ್ ನಾವು ಇನ್ನೊಂದು ಫೈಂಡ್ ಔಟ್ ಮಾಡಬೇಕಾಗಿದೆ, ಏನು ಸ್ಪೀಡ್ ವಿತ್ ವಿಚ್ ಇಟ್ ಹಿಟ್ಸ್ ದ ಗ್ರೌಂಡ್. ಸ್ಪೀಡ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಯಾವಾಗ ಆ ಒಂದು ಸ್ಟೋನ್ ಏನಿದೆ ಗ್ರೌಂಡ್ ಅನ್ನ ರೀಚ್ ಆಗುವ, ನೆಲಕ್ಕೆ ಬಂದು ಟಚ್ ಆದಾಗ ಅದರ ಸ್ಪೀಡ್ ಎಷ್ಟಿರುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ನಮ್ಮ ಹತ್ರ ಎಕ್ಸ್ಪ್ರೆಷನ್ ರೆಡಿ ಇದೆ, ನಾವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಸೊ ಏನು ಸ್ಕ್ವೇರ್ ರೂಟ್ ಆಫ್ v naught ಸ್ಕ್ವೇರ್ ಪ್ಲಸ್ 2gh. v naught ಅಂದ್ರೆ ಇನಿಷಿಯಲ್ ವೆಲಾಸಿಟಿ 2 ಆಯ್ತು, g ಅಂದ್ರೆ 9.8, h ಅನ್ನೋದು ಹೈಟ್. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿ. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 9829 ಬರುತ್ತೆ. ಸೊ ರೂಟ್ ಮಾಡಿದ್ರೆ 99.14. ಸೊ ವೆರಿ ಕ್ಲೋಸ್ ಟು ದ 100. ಓಕೆ, ದಿಸ್ ಇಸ್ ದ ಸ್ಪೀಡ್. This is the speed with which it hits the ground.
ಗ್ರೌಂಡಿಗೆ ಬಂದು ಹೊಡೆಯುವಾಗ ಇಷ್ಟು ಸ್ಪೀಡಲ್ಲಿ ಬಂದು ಹೊಡೆಯುತ್ತೆ. ಸುಮ್ಮನೆ ಒಂದು ಥಿಂಕ್ ಮಾಡಿ, ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು 15 ಮೀಟರ್ ಪರ್ ಸೆಕೆಂಡ್, ಬಟ್ ಅದು ಗ್ರೌಂಡಿಗೆ ರೀಚ್ ಆಗುವಾಗ ಏನಾಗಿದೆ 99.14 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಡೈರೆಕ್ಟ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನ ಸಾಲ್ವ್ ಮಾಡಬಹುದು. ಓಕೆ, ಸ್ಪೀಡ್ ವಿತ್ ವಿಚ್ ಇಟ್ ಹಿಟ್ಸ್ ದ ಗ್ರೌಂಡ್ ಈಸ್ 99.14 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಈ ಒಂದು ಸಣ್ಣ ಕಾನ್ಸೆಪ್ಟ್ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಅನ್ನುವಂಥದ್ದು ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೇನೆ. ಅಂದ್ರೆ ಮೇನ್ ಆಗಿ ಇದು ಎಕ್ಸ್ಟ್ರಾ ಅಡಿಷನಲ್ ಯೂನಿಟ್ ಇನ್ನ ಆಚೆದು ಇರುವಂಥದ್ದು, ಬಟ್ ನಮ್ಮ ಯೂನಿಟ್ ಅಲ್ಲಿ ಒಂದು ಎಕ್ಸಾಂಪಲ್, ಸಾಲ್ವ್ಡ್ ಎಕ್ಸಾಂಪಲ್ ಕೂಡ ಇತ್ತು. ಎಸ್ಪೆಷಲಿ ನಾನು ಆವಾಗಲಿಂದ ಹೇಳ್ತಿದ್ದಾಗೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.